ಸಂಸದ ಸೋಮಣ್ಣಗೆ ಚಿಕ್ಕನಾಯಕನಹಳ್ಳಿ ನಾಗರಿಕರಿಂದ ಅದ್ದೂರಿ ಅಭಿನಂದನೆ. ಸ್ವಸಹಾಯ ಸಂಘದ ಗುಂಪಿಗೆ ಸಾಲ ಸಹಾಯಧನ ಚೆಕ್ ವಿತರಣೆ. ಅಂಗನವಾಡಿ ಶಿಕ್ಷಕಿಯರಿಗೆ ಜಂಗಮವಾಣಿ ವಿತರಣೆ. ಸಿಬಿ ಸುರೇಶ್ ಬಾಬುರವರಿಂದ ನವೋದಯ ಶಾಲೆ, ನೀರಾವರಿ, ರೈಲ್ವೆ ಕಾಮಗಾರಿಗಳ ಬೇಡಿಕೆ ಹಾಗೂ ಕೊಬ್ಬರಿಗೆ 15,000 ಬೆಂಬಲ ಬೆಲೆ ಹೆಚ್ಚಿಸಲು ಸಂಸದರಲ್ಲಿ ಬೇಡಿಕೆ ಇಟ್ಟ ಶಾಸಕ. ಇತ್ತು ಏರಿಗಿಳಿತು ಕೋಣ ನೀರಿಗಿಳಿತು ನನ್ನ ಆಗಬೇಡ ಅಂತಕ್ಕಂಥದ್ದು ನೀವೇ ಅಷ್ಟು ಇವತ್ತು ಇವೆರಡನ್ನೂ ಕೂಡ ಜೋಡಿ ಮಾಡಿ ತಾವು ಕೊಟ್ಟಿದ್ದೀವಿ. ಖಂಡಿತ ಇವತ್ತು ಸೋಮಣ್ಣವರು ಕೂಡ 73 ವರ್ಷ ಆದರೂ ಕೂಡ ಅವರು ಇನ್ನೂ ಕೂಡ ಉತ್ಸಾಹದಲ್ಲಿ ಇನ್ನೂ 18-20 ವರ್ಷ ಹುಡುಗನ ಥರ ಕೆಲಸ ಮಾಡ್ತಕ್ಕಂಥ ಮನೋಭಾವನ ಅವರಲ್ಲಿ ನಾವೆಲ್ಲರೂ ಕೂಡ ಕಾಣ್ತೇವೆ. ಆದ್ರಿಂದ ಇವತ್ತು ಏನೇನು ಕೆಲಸಗಳಾಗಬೇಕು ಅಂತ ತಾಲೂಕಿನಲ್ಲಿ ಎಲ್ಲರೂ ಕೂಡ ಇವಾಗ ಅವ್ರಿಗೆ ಆಗಲೇ ನಮಗೆ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಆಗಲೇ ನಾವು ಒಂದು ರೈಲ್ವೆದೊಂದು ಮತ್ತೆ ರೈಲ್ವೆಗೆ ಮತ್ತೆ ಇಲ್ಲಿ ಒಂದು ನವೋದಯ ಶಾಲೆ ಆಗಬೇಕು, ಇವೆಲ್ಲರೂ ಕೂಡ ಅವ್ರ ಗಮನಕ್ಕೆ ಹಿಂದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ವಿ. ಇವಾಗಲೂ ಕೂಡ ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಹಿಂಬಾಲನ್ನು ಕೂಡ ನಮಗೆಲ್ಲ ಕಳಿಸಿದ್ದಾರೆ. ಖಂಡಿತ ಏನು ಚಿತ್ರದುರ್ಗದಿಂದ ಬಾಣಸಂದ್ರ ಮತ್ತೆ ನಾಗಮಂಗಲ ಕಡೆ ನಮಗೆ ರೈಲ್ವೆ ಟ್ರ್ಯಾಕ್ ಮಾಡಿಕೊಟ್ರೆ ಮೈಸೂರು ಇರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಹೋಗ್ತಕ್ಕಂಥವ್ರು, ಮೈಸೂರು ಕಡೆ ಮಂಗಳೂರು ಕಡೆ ಹೋಗ್ತಕ್ಕಂಥವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಒಂದು ನವೋದಯ ಶಾಲೆ ತೆಗೆದ್ರೆ ಇವತ್ತು ಮಕ್ಕಳನ್ನ ನಾವು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಇದರ ದೃಷ್ಟಿಯಿಂದ ಇವತ್ತು ನವೋದಯ ಶಾಲೆ ಅವ್ರು ಹೇಳಿದ್ದಾರೆ ಒಂದು 50 ಎಕರೆ ಎಲ್ಲರೂ ಒಂದು ಒಳ್ಳೆ ಕಡೆ ಹುಡುಕರು, ಖಂಡಿತ ನಾನು ಅದನ್ನು ಕೇಂದ್ರ ಸರ್ಕಾರದಿಂದ ಮಾಡಿಸ್ಕೊಡ್ತೇನೆ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಅದು ಆದರೆ ಈಗ ಎಲ್ಲ ನಾವು ನೋಡ್ತಾ ಇದ್ವಿ ಸರ್ಕಾರಿ ಶಾಲೆಗಳಲ್ಲಿ 2-3 ಮಕ್ಕಳು ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇದು ಉತ್ತಮವಾದ ಗುಣಾತ್ಮಕವಾದಂಥ ಶಾಲೆಗಳನ್ನ ತೆರಿಬೇಕು. ಈಗಾಗಲೇ ಒಂದು ಚಿಂತನೆಯನ್ನು ಕೂಡ BOರು ನಾವು ತಹಸೀಲ್ದಾರ್ ಎಲ್ಲರೂ ಕೂಡ ಒಂದು ಆಲೋಚನೆಯನ್ನು ಕೂಡ ಮನೆ ಮಾಡಿದ್ದೇವೆ. ಪಂಚಾಯಿತಿ ಒಂದು 10 ಎಕರೆ ಜಮೀನು ತಗೊಂಡು ಅಲ್ಲಿ ಪ್ರೈಮರಿಯಿಂದ UKG LKG ಹಿಡಿದು PUCವರೆಗೂ ಕೂಡ ಒಂದು ಇಂಗ್ಲಿಷ್ ಮಾಧ್ಯಮದ ಸರ್ಕಾರಿ ಶಾಲೆ ತೆರೆಯೋಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡಬೇಕು ಅಂತ ಕೂಡ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಯಾಕೆಂದ್ರೆ ಅದಾದ್ರೆ ಅಲ್ಲಿ ಗುಣಾತ್ಮಕ ಒಂದು ಶಿಕ್ಷಣವನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಾಗರಿಕರು ಪಟ್ಟಣದ ಕನ್ನಡ ಸಂಘದ ವೇದಿಕೆಯಲ್ಲಿ ಆಯೋಜಿಸಿದ್ದ ನಾಗರಿಕ ಅಭಿನಂದನಾ ಸನ್ಮಾನ ಸ್ವೀಕರಿಸಿ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ನನ್ನ ಮೈಚರ್ಮ ಸುಲಿದು ಪಾದರಕ್ಷೆ ಮಾಡಿಕೊಟ್ಟರೂ ನಿಮ್ಮಗಳ ಋಣ ತೀರಿಸಲಾಗದು. ನಿಮ್ಮ ಋಣ ನನ್ನ ಮೇಲಿದೆ, ನನ್ನನ್ನ ಹೊರಗಿನವ ಅಂತ ಹೇಳುತ್ತಿದ್ದವರಿಗೆ ಜಿಲ್ಲೆಯ ಜನತೆ, ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರುಗಳು ಹಾಗೂ ಗುರುಗಳು, ತಂದೆ ತಾಯಿಗಳ ಆಶೀರ್ವಾದದಿಂದ ಸಂಸದನಾಗಿ ಇಂದು ರಾಜ್ಯ ಸಚಿವ ಸ್ಥಾನ ಲಭಿಸಿರುವುದು ನಿಮ್ಮೆಲ್ಲರ ಆಶೀರ್ವಾದ. ಚಿಕ್ಕನಾಯಕನಹಳ್ಳಿಯಲ್ಲಿ ನೀರಾವರಿ, ರೈಲು ಸೇವಾ ಕಾರ್ಯಕ್ಕೆ ಪ್ಲಾನಿಂಗ್ ನೋಡಿ ಕಾಮಗಾರಿಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡಿ ನಿಮ್ಮ ಋಣ ತೀರಿಸುವೆ ಎಂದ ಕೇಂದ್ರ ಸಚಿವ ವಿ ಸೋಮಣ್ಣ. ನಮ್ಮ ಗುರುಗಳ ಆಶೀರ್ವಾದನೋ, ನಮ್ಮ ತಂದೆ ತಾಯಿ ಆಶೀರ್ವಾದನೋ, ನಿಮ್ಮೆಲ್ಲರ ನಂಬಿಕೆಯನ್ನು ಗೊತ್ತಿಲ್ಲ. ಒಂದೇ ಒಂದು ಹಳ್ಳಿಯಲ್ಲಿ ಯಜಮಾನ್ರೆ ಒಬ್ಬರೇ ಒಬ್ರು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ನೀನ್ ಯಾವ ಅಂತ ಕೇಳದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಂದರ್ಭ ನನ್ನ ಜೀವನದಲ್ಲಿದೆ